ಪಶ್ಚಿಮಘಟ್ಟ ಮತ್ತು ಸಹ್ಯಾದ್ರಿ ಪರ್ವತಗಳಿಂದ ಸುತ್ತುವರೆದಿರುವ ಮಲೆನಾಡು ಅನೇಕ ವೈವಿಧ್ಯ ವಿಶೇಷತೆಗಳಿಂದ ಕೂಡಿದ ಪ್ರದೇಶವಾಗಿದೆ. ಶಿವಮೊಗ್ಗ ಜಿಲ್ಲೆ ತನ್ನ ಅದ್ಭುತವಾದ ಪ್ರಕೃತಿ ಸೌಂದರ್ಯಕ್ಕೆ ಅತ್ಯಂತ ಹೆಸರುವಾಸಿ. ವಿಶ್ವವಿಖ್ಯಾತ ಜೋಗ ಜಲಪಾತ ಇರುವುದು ಶಿವಮೊಗ್ಗದ ಸಾಗರ ತಾಲೂಕಿನಲ್ಲಿ. ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳಾದ ಕೊಡಚಾದ್ರಿ, ಕುಂದಾದ್ರಿ ಮುಂತಾದ ಪರ್ವತಗಳು, ತುಂಗಭದ್ರಾ, ಶರಾವತಿ ಮುಂತಾದ ಅಣೆಕಟ್ಟುಗಳು ಜಿಲ್ಲೆಯ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ತನ್ನದೇ ಆದ ಕಲೆ, ಸಂಸ್ಕೃತಿ, ಸಾಹಿತ್ಯದ ಸಾಧನೆಗಳಿಗೆ ಕರ್ನಾಟಕದಲ್ಲಿಯೇ ಪ್ರಸಿದ್ಧವಾಗಿದೆ. ಅದರಲ್ಲೂ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಜಿಲ್ಲೆಯ ಕೊಡುಗೆ ಅಪಾರವಾದುದಾಗಿದೆ. ರಾಷ್ಟ್ರಕವಿ ಕುವೆಂಪು ಅವರಿಂದ ಆರಂಭಿಸಿ ಕನ್ನಡದ ಪ್ರಸಿದ್ಧ ಸಾಹಿತಿಗಳಾದ ಪಿ. ಲಂಕೇಶ್, ಜಿ.ಎಸ್. ಶಿವರುದ್ರಪ್ಪ, ಯು.ಆರ್. ಅನಂತಮೂರ್ತಿ, ಪೂರ್ಣಚಂದ್ರ ತೇಜಸ್ವಿ ಮುಂತಾದವರೆಲ್ಲರೂ ಇಲ್ಲಿಯವರೇ ಆಗಿದ್ದಾರೆ. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ರಾಷ್ಟ್ರಕವಿ ಕುವೆಂಪುರವರ ಜನ್ಮಸ್ಥಳ ಈ ಕುಪ್ಪಳ್ಳಿ. ಶಿವಮೊಗ್ಗ ನಗರದಿಂದ ಸುಮಾರು 80 ಕಿಲೋಮೀಟರ್ ದೂರವಿರುವ ಕುಪ್ಪಳ್ಳಿ ಇರುವುದು ತೀರ್ಥಹಳ್ಳಿ ತಾಲೂಕಿನಲ್ಲಿ. ಮಲೆನಾಡಿನ ಹಸಿರಸಿರಿಯ ನಡುವೆ ಇರುವ ಪುಟ್ಟ ಊರು ಈ ಕುಪ್ಪಳ್ಳಿ. ಈ ಸಣ್ಣ ಹಳ್ಳಿ ವಿಶ್ವ ಪ್ರಸಿದ್ಧ ಪಡೆಯಲು ಕಾರಣ ಇಲ್ಲಿರುವ ಕವಿಮನೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶಿವಮೊಗ್ಗದ ಹೆಸರನ್ನು ಮರೆಯಲು ಸಾಧ್ಯವೇ ಇಲ್ಲ. ಇದಕ್ಕೆ ಕಾರಣ ಈ ನೆಲದಲ್ಲಿ ಮೂಡಿ ಬಂದ ಅಭಿಜಾತ ಮೀರು ಪ್ರತಿಭೆ ಕುವೆಂಪು. ಕುಪ್ಪಳ್ಳಿಯಲ್ಲಿರುವ ಕವಿಮನೆ ಒಂದು ಆಕರ್ಷಣೀಯ ಕೇಂದ್ರವಾಗಿದೆ. ಇದು ಕುವೆಂಪು ಅವರ ಹಿರಿಯರು ವಾಸಿಸುತ್ತಿದ್ದ ಮನೆ. 3 ಅಂತಸ್ತಿನ ಈ ಮನೆಯು ಕುವೆಂಪು ಅವರ ಬಾಲ್ಯದ ಮತ್ತು ಇಳಿವಯಸ್ಸಿನ ಅನುಭವಕ್ಕೆ ಸಾಕ್ಷಿಯಂತಿವೆ. ರಾಷ್ಟ್ರಕವಿ ವಾಸಿಸಿದ್ದ ಈ ಮನೆಯನ್ನು ಪುನರುದ್ಧಾನಗೊಳಿಸಿ ಒಂದು ಸುಂದರ ವಸ್ತು ಸಂಗ್ರಹಾಲಯವಾಗಿ ಪರಿವರ್ತನೆಗೊಳಿಸಿ ಪ್ರವಾಸಿಗರಿಗೆ ಕವಿಮನೆ ವೀಕ್ಷಿಸುವ ಅವಕಾಶ ಕಲ್ಪಿಸಲಾಗಿದೆ. ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ, ತಾಯಿ ಮುತ್ತು ಕೊಟ್ಟ ಮನೆ, ತಂದೆ ಪೆಟ್ಟು ಕೊಟ್ಟ ಮನೆ. ಮನೆಗೆ ಬಂದ ನೆಂಟರೆಲ್ಲ ಕೂಗಿ ಕರೆದು ಕೊಬ್ಬರಿ ಬೆಲ್ಲಗಳನ್ನು ಕೊಟ್ಟು ಸವಿಯ ಸೊಲ್ಲನಾಡುತ್ತಿದ್ದ ನಮ್ಮ ಮನೆ, ಮನೆ ಮನೆ ಮುದ್ದು ಮನೆ. ಕುಪ್ಪಳ್ಳಿಯ ಮತ್ತೊಂದು ಆಕರ್ಷಣೆ ಎಂದರೆ ಕವಿಶೈಲ. ಸುತ್ತಲೂ ಆವರಿಸಿರುವ ದಟ್ಟಾರಣ್ಯದ ನಡುವೆ ಬೃಹತ್ ಬಂಡೆಗಳಿಂದ ನಿರ್ಮಿತವಾದ ಕವಿಶೈಲವು ಕುವೆಂಪು ಅವರ ಗೌರವಾರ್ಥವಾಗಿ ನಿರ್ಮಿಸಲಾಗಿದೆ. ಕುಪ್ಪಳ್ಳಿಯ ಒಂದು ಸಣ್ಣ ಬೆಟ್ಟದ ಮೇಲೆ ವೃತ್ತಾಕಾರವಾಗಿ ಬಂಡೆಗಳನ್ನು ಜೋಡಿಸಿ ಇದನ್ನು ಕಟ್ಟಲಾಗಿದೆ. ಇದರ ಮಧ್ಯಭಾಗದಲ್ಲಿ ಕುವೆಂಪು ಅವರ ಸಮಾಧಿ ಇದೆ. ಕವಿಶೈಲದ ಇನ್ನೊಂದು ವಿಶೇಷತೆ ಎಂದರೆ ಕುವೆಂಪುರವರು ತಮ್ಮ ಹೆಚ್ಚಿನ ಕವಿತೆ ಕಾವ್ಯಗಳನ್ನು ರಚಿಸಿದ್ದು ಈ ಸ್ಥಳದಲ್ಲಿಯೇ. ಆದ್ದರಿಂದ ಈ ಪ್ರದೇಶಕ್ಕೆ ಕವಿಶೈಲವೆಂಬ ಹೆಸರು ಬಂದಿದ್ದು. ಇಲ್ಲಿಯೇ ಇರುವ ಒಂದು ಬಂಡೆಯ ಮೇಲೆ ಕುವೆಂಪು, ಬಿ.ಎಂ. ಶ್ರೀಕಂಠಯ್ಯ ಹಾಗೂ ಟಿ.ಎಸ್. ವೆಂಕಟಯ್ಯ ಅವರ ಸಹಿ ಹಾಗೂ ಹಸ್ತಾಕ್ಷರಗಳಿವೆ. ಇಲ್ಲಿನ ಇನ್ನೊಂದು ಮುಖ್ಯ ಆಕರ್ಷಣೆ ಎಂದರೆ ಸಾಂಗತ್ಯ ಎಂಬ ಚಲನಚಿತ್ರೋತ್ಸವವು ನಡೆಯುತ್ತದೆ. ಸಿನಿಮಾದಲ್ಲಿ ಆಸಕ್ತಿ ಇರುವ ಪ್ರತಿಯೊಬ್ಬರನ್ನು ಈ ಕಾರ್ಯಕ್ರಮಕ್ಕೆ ಮುಕ್ತ ಮನಸ್ಸಿನಿಂದ ಆಹ್ವಾನಿಸಲಾಗುತ್ತದೆ.
ಉತ್ತಮ ಪರಿಸರದಲ್ಲಿ ನಡೆಯುವ ಈ ಕಾರ್ಯಕ್ರಮದಿಂದ ಬಹುತೇಕ ಜನರು ಆಗಮಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಡುತ್ತಾರೆ. ಚಲನಚಿತ್ರ ಪ್ರದರ್ಶನ, ಚಲನಚಿತ್ರ ವಿಮರ್ಶೆ ಮತ್ತು ಪಾಲ್ಗೊಂಡವರಿಗೆ ಸರ್ಟಿಫಿಕೇಟ್ಗಳನ್ನು ನೀಡಲಾಗುತ್ತದೆ. ಎಲ್ಲ ಲೇಯರ್ಸ್ನ ಇಮಿಡಿಯೇಟ್ಲಿ ಅರ್ಥ ಮಾಡ್ಕೋಬೇಕು ಅಂತ ಯಾರೂ ಯೋಚನೆ ಮಾಡ್ಕೊಂಡು ಮಾಡಲ್ಲ. ನೀವು ನೋಡಬೇಕಾದ್ರೆ ನಿಮಗೆ ಒಂದು ಫೀಲಿಂಗ್ ಒಂದು ಏನೋ ರಿಯಾಕ್ಟ್ ಆಗಬೇಕು, ಎಮೋಷ್ನಲಿ ಎಲ್ಲೋ ಒಂದು ಕಡೆ ಅದು ಟ್ರಿಗರ್ ಮಾಡ್ತಾ ಇದ್ದಾರೆ. ಎಲ್ಲರೂ ನೀವು ಒಬ್ರಿಗೊಬ್ರು ಟ್ರಿಗರ್ ಮಾಡ್ತಿದ್ರೆ ಓ ಇದು ಸಾಧ್ಯ ಇದೆ, ಹಿಂಗೂ ನೋಡ್ಬೋದು ಅಂತ. ಬಟ್ ಇಲ್ಲಿಂದ ಆಚೆ ಹೋದ್ಮೇಲೆ ಮತ್ತೆ ನೀವು ಸಿನಿಮಾಗಳನ್ನ ಹಂಗೆ ನೋಡೋಕ್ಕೆ ಶುರು ಮಾಡಿದ್ರೆ ಆ ಪ್ರಯತ್ನನೇ ಸಿನಿಮಾ ಮಾಡೋನು ನಿಮ್ಮ ಜೊತೆ ಏನು ಮಾಡಬೇಕು ಅನ್ಕೊಂಡು. ಸೊ ಒಂದು ಸ್ಟ್ರೆಂತ್ ಏನು ಅಂದರೆ ಅದು ನಿಮ್ಮಲ್ಲಿ ಪ್ರಿಂಟ್ ಆಗಬೇಕು ಆ ಥರ. ಸೊ ಅದು ಆಗಬೇಕು ಅಂದರೆ ಅಷ್ಟು ಟೈಮ್, ಆ ಸೆನ್ಸಿಟಿವಿಟಿನ ಟುವರ್ಡ್ಸ್ ಜಾನ್ರಲ್ಲಿ ಈ ಮೂವಿನ ಸೆಲೆಕ್ಟ್ ಮಾಡ್ಕೊಳ್ಳಾಯಿತು. ಬಟ್ ನಮಗಲ್ಲಿ ತುಂಬ ಸೂಕ್ಷ್ಮವಾಗಿ ಏನಪ್ಪ ಅಂತಂದರೆ, ಈಗ ನಾವು ರಾಮಾನುಜಮ್ ಅಂತಂದರೆ ಆರಂಭದಿಂದ ಅವರ ಲಾಸ್ಟ್ ಡೆತ್ವರೆಗೆ ಜೊತೆ 32 ಇಯರ್ಸ್ಗೆ ತೀರೋದ್ರು ಅಂತ ನಾವೆಲ್ಲ ಓದಿದ್ದೀವಿ, ಭಾಗವಹಿಸ್ತಿದ್ರು. ಬಟ್ 1970s ಅಥವಾ 80s ನಂತರ ಬಂದಿರತಕ್ಕಂಥ ಆ ಚಿತ್ರಗಳಂದ್ರೆ ಬರೀ ಫೋಟೋಗಳಲ್ಲ, ನಿಜವಾಗ್ಲೂ ಕವಿಶೈಲದ ಸುತ್ತಲಿನ ರಮಣೀಯ ಪ್ರಕೃತಿ ಸೌಂದರ್ಯ ಎಂಥವರನ್ನು ಮಂತ್ರ ಮುಗ್ಧಗೊಳಿಸುವಲ್ಲಿ ಯಾವುದೇ ಸಂಶಯವಿಲ್ಲ.